ಈಗ ಉಜ್ವಲ ಹೋಯಿತು, ಸೌದೆ ಯೋಜನೆ ಬಂದಿದೆ. ಮುಂದಕ್ಕೆ ನಮ್ಮ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಹೋಟ್ಲ್ಗಳು ಯಾವ ರೀತಿ ಬಂದಾಗ್ತಾ ಇದೆ, ಹಿಂಗೆ ವಾಪಸ್ಸು ವಿದ್ಯುತ್ ಶಕ್ತಿ ಏರಿಕೆ, ಮಾಮೂಲಿ ವಾಪಸ್ಸು ಕರೆಂಟ್ ಸ್ಟವ್ ಅನ್ನು ಕೂಡ ಉಪಯೋಗಿಸಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಸೊ ಸೌದೆ ಭಾಗ್ಯ ಕೂಡ ಈಗ ಕೊಟ್ಟಿದ್ದಾರೆ. ಟೋಲ್ ಬೆಲೆ ಕೂಡ ಈಗ ಜಾಸ್ತಿ ಆಗಿದೆ, ರೈಲ್ವೆ ಟಿಕೆಟ್ ಕೂಡ ಜಾಸ್ತಿ ಆಗಿದೆ. ಸಾಮಾನ್ಯ ಜನರ ಮೇಲೆ ಇವತ್ತು ಬೆಲೆ ಏರಿಕೆಯ ಯುದ್ಧವನ್ನ ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ನಾನು ಒಂದೇ ಪ್ರಶ್ನೆ ನಮ್ಮ ಬಿಜೆಪಿ ನಾಯಕರುಗಳಿಗೆ, ಪ್ರಧಾನಮಂತ್ರಿಯವರಿಗೆ, ಇಲ್ಲಿರುವಂತಹ ಬಿಜೆಪಿ ನಾಯಕರಿಗೂ ಕೇಳೋದು, ಸೆಂಟ್ರಲ್ ಮಿನಿಸ್ಟರ್ಸ್ಗೆಲ್ಲ, ಅಚ್ಚೇ ದಿನ ಅಂತ ಹೇಳ್ತಿದ್ರಲ್ಲ, ಏನಾಯ್ತು ಅಚ್ಚೇ ದಿನ? ಏನಂತ ಹೆಸರು ಕರಿಬೇಕು ಅಚ್ಚೇ ದಿನಕ್ಕೆ? ಈಗ ನೆಕ್ಸ್ಟ್ ಕಚ್ಚಾ ದಿನ ಅಂತ ಕರಿಬೇಕಾ? 900 ಡ್ರಗ್ಗಳಿಗೆ, ಸಾಮಾನ್ಯ ಡ್ರಗ್ ಇಂದ ಹಿಡಿದು ಎಲ್ಲದಕ್ಕೂ ಕೂಡ ಇವತ್ತರಿಂದ ಅದಕ್ಕೊಂದು ಹೊಸ ರೇಟ್ ಫಿಕ್ಸ್ ಮಾಡಿ ಈಗ ಅದು ಕೂಡ ಬೆಲೆ ಏರಿಕೆ ಆಗೋಗಿದೆ. ಇದಲ್ಲದೆ ಕಬ್ಬಣ ಕೂಡ 47,000 ರೂಪಾಯಿ ಇದ್ದಿದ್ದು 59,000 ರೂಪಾಯಿವರೆಗೂ ಹೋಗಿದೆ. ಹೆಂಗೆ ಮನೆಗಳ ಸಾಮಾನ್ಯ ಜನ ಮನೆಗಳು ತಗೊಳ್ಳೋನು, ಮನೆ ಕಟ್ಟೋನು ಪರಿಸ್ಥಿತಿ ಏನಾಗ್ತದೆ ಅಂತೇಳಿ ಎಲ್ಲ ಗೌರ್ಮೆಂಟ್ ಕೆಲಸನೇ ಇರ್ಬೋದು, ಪ್ರೈವೇಟ್ ಕೆಲಸನೇ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಕಬ್ಬಣದ ಬೆಲೆ ಜಾಸ್ತಿ ಆಯ್ತು, ಸಿಮೆಂಟ್ ಬೆಲೆ ಜಾಸ್ತಿ ಆಯ್ತು, ಎಲ್ಲ ಪ್ರತಿಯೊಂದು ಆಯ್ತು ಅಂದ್ರೆ ಇನ್ನು ಯಾವ ರೀತಿ ಅವನ್ನ ತಡ್ಕೊಳ್ಳಿಕ್ಕೆ ಸಾಧ್ಯ? ಏರ್ ಕಂಡೀಷನ್ಸು, ಫ್ರಿಜ್ಗಳು ಇರ್ಬೋದು, ಯಾವುದೇ ಕೂಲರ್ಗಳು, ಇವೆಲ್ಲ ಕೂಡ ಸಾಮಾನ್ಯ ಜನ ಬದುಕಿಗೆ ಈಗ ಬೇಕು. ಅದು 5ರಿಂದ 15%ಗೆ ಏರ್ಸುವಂತ ಕೆಲಸ ಇವತ್ತು ಆಗಿದೆ. ಹೆಂಗೆ ಸಾಮಾನ್ಯ ಜನ ಬದುಕಬೇಕು? ಅಚ್ಚೇ ದಿನ ಏನಾಯ್ತು? ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಓಲಿ ಅದಕ್ಕೇನಾದ್ರು ಕಾಂಪನ್ಸೇಟ್ ಮಾಡಿ ಕೇಂದ್ರ ಸರ್ಕಾರ ಸಾಮಾನ್ಯ ಜನರಿಗೆ ಸಹಾಯ ಮಾಡ್ತಾ ಇದೆಯಾ? ಏನೂ ಇಲ್ಲ. ಕೆಲವು ದೇಶಗಳಲ್ಲಿ ಇಂಥ ಸಂದರ್ಭ ಬಂತು, ರಾಜ್ಯದಲ್ಲಿ ಬಂತು ಅಂದ್ರೆ ಸರ್ಕಾರ ಸಹಾಯ ಮಾಡೋದನ್ನ ನಾನು ನೋಡಿದ್ದೀನಿ. ಆದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಯಾವುದಕ್ಕೂ ಕೂಡ ಸಹಾಯವನ್ನ ಮಾಡ್ತಾ ಇದೆ.